ನಾವು ಇಲ್ಲಿ 2 ಚಿತ್ರಗಳನ್ನು ನೋಡಬಹುದು. ಮೊದಲನೆಯದು. ಇದು ಸತ್ತುಹೋದ ಮಣ್ಣು, ಅಲ್ಲಿ ಕೃಷಿ ಸಾಧ್ಯವಿಲ್ಲ. ಎರಡನೆಯದು. ಇದು ಫಲವತ್ತಾದ ಭೂಮಿ, ಅಲ್ಲಿ ಕೃಷಿ ಅಭಿವೃದ್ಧಿ ಹೊಂದುತ್ತದೆ. ನಮ್ಮ ಅನೇಕ ರೈತರಿಗೆ ಈ ಸಮಸ್ಯೆ ಇದೆ. ಅವರು ಕೃಷಿ ವಿಧಾನದ ಪ್ರಕಾರ ಎಲ್ಲವನ್ನೂ ಮಾಡುತ್ತಾರೆ, ಆದರೂ ಅವರಿಗೆ ಅಗತ್ಯವಿರುವ ಇಳುವರಿ ಅಥವಾ ಉತ್ಪಾದನೆ ಸಿಗುವುದಿಲ್ಲ. ಈ ಸಮಸ್ಯೆಗೆ ಪ್ರಮುಖ ಕಾರಣವೆಂದರೆ ಮಣ್ಣು ತನ್ನ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುವುದು. ಕಳೆದ 3 ದಶಕಗಳಿಂದ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಸವಕಳಿ ಉಂಟಾಗಿದೆ. ಗೆಳೆಯ, ನನ್ನ ಹೊಲ ನಿನ್ನ ಹೊಲದ ಪಕ್ಕದಲ್ಲೇ ಇದ್ದರೂ ನನಗೆ ಸಿಗದೇ ಇರುವಾಗ ನೀನು ಹೇಗೆ ಒಳ್ಳೆಯ ಬೆಳೆ ತೆಗೆಯಲು ಸಾಧ್ಯವಾಯಿತು? ಬಾ ತಮ್ಮ, ನಮಸ್ಕಾರ. ಹೌದು, ನೀನು ಹೇಳುತ್ತಿರುವುದು ಸರಿ. ಮೊದಲು ನನಗೂ ಸಹ ಅಪೇಕ್ಷಿತ ಇಳುವರಿ ಅಥವಾ ಉತ್ಪಾದನೆ ಸಿಗುತ್ತಿರಲಿಲ್ಲ. ನನ್ನ ಸ್ನೇಹಿತರೊಬ್ಬರು ಟ್ರಸ್ಟ್ ಗ್ರೋ ಫರ್ಟಿಲೈಜರ್ಸ್ನ ಕೃಷಿ ತಜ್ಞರನ್ನು ಸಂಪರ್ಕಿಸಲು ಸೂಚಿಸಿದರು. ಹೌದಾ? ಸರಿ. ನೀವು ಅವರನ್ನು ಸಂಪರ್ಕಿಸಿದ್ದೀರಾ? ಹೌದು, ನಾನು ಅವರನ್ನು ಸಂಪರ್ಕಿಸಿ ಕೃಷಿಯಿಂದ ಉತ್ತಮ ಬೆಳೆ ಸಿಗದಿರುವ ಬಗ್ಗೆ ವಿವರಿಸಿದೆ. ಅವರು ಸಮಸ್ಯೆಯನ್ನು ಅರ್ಥಮಾಡಿಕೊಂಡರು ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಬಳಸಬೇಕಾದ ಕೆಲವು ಉತ್ಪನ್ನಗಳೊಂದಿಗೆ ಅವರು ನನಗೆ ಮಾರ್ಗದರ್ಶನ ನೀಡಿದರು. ಅವರೊಂದಿಗೆ ಸಂವಹನ ನಡೆಸಿದ ನಂತರ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನು ಸಾಧಿಸುವಲ್ಲಿ ಮಣ್ಣಿನ ಆರೋಗ್ಯವು ಎಷ್ಟು ಮುಖ್ಯ ಎಂಬುದನ್ನು ನಾನು ಅರ್ಥಮಾಡಿಕೊಂಡೆ. ಸರಿ, ತುಂಬಾ ಚೆನ್ನಾಗಿದೆ. ನನ್ನ ಜಮೀನಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ನಾನು ಅವರೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ. ನೀವು ಸೂಚಿಸಿದಂತೆ ಪೋಷಕಾಂಶಗಳ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ನಾನು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುತ್ತೇನೆ ಮತ್ತು ಅದಕ್ಕೆ ಅನುಗುಣವಾಗಿ ಸರಿಯಾದ ರಸಗೊಬ್ಬರಗಳನ್ನು ಮಾತ್ರ ಬಳಸುತ್ತೇನೆ. ಹೌದು, ನೀನು ಹೇಳಿದ್ದು ಸಂಪೂರ್ಣವಾಗಿ ಸರಿ. ರಸಗೊಬ್ಬರಗಳ ಸರಿಯಾದ ಬಳಕೆಗೆ ಮಣ್ಣು ಪರೀಕ್ಷೆ ನಡೆಸುವುದು ಬಹಳ ಮುಖ್ಯ. ಕೃಷಿಯ ಬಗ್ಗೆ ಬಹಳ ಮುಖ್ಯವಾದ ಪಾಠವನ್ನು ನೀವು ನನಗೆ ಅರ್ಥಮಾಡಿಸಿದ್ದೀರಿ. ಧನ್ಯವಾದಗಳು ಅಣ್ಣ. ನೀನು ನನಗೆ ಧನ್ಯವಾದ ಹೇಳಬೇಕಾಗಿಲ್ಲ. ಉತ್ತಮ ಕೃಷಿ ಪದ್ಧತಿಗಳೊಂದಿಗೆ ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಟ್ರಸ್ಟ್ ಗ್ರೋ ಫರ್ಟಿಲೈಜರ್ಸ್ಗೆ ನಾವಿಬ್ಬರೂ ಧನ್ಯವಾದ ಹೇಳಬೇಕು.